ಸೊ ಇನ್ನು ಇದೇ ಕೊಲೆ ಪ್ರಕರಣ, ಬಿಕ್ಲು ಶಿವ ಕೊಲೆ ಪ್ರಕರಣ, ದೇಹದ 40 ಕಡೆ ಕೊಚ್ಚಿ ಕೊಂದಿದ್ದಾರಂತೆ ಹಂತಕರು. 8 ಜನ ಬಂದಿದ್ರಂತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆಯ ಭೀಕರತೆ ಬಯಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಬಿಕ್ಲು ಶಿವ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ನಿನ್ನೆ ರಾತ್ರಿ ಈ ಕೊಲೆ ಆಗಿದ್ದು. 20ಕ್ಕೂ ಹೆಚ್ಚು ಬಾರಿ ಹಲ್ಲೆ ಮಾಡಿದರಂತೆ ತಲೆಗೆ. ಕೆಲವೇ ಕ್ಷಣಗಳಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಅಂದರೆ ಈ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿದ ನಂತರ. ಬಟ್ ಆ ಬರ್ಬರತೆಯನ್ನು ಹೇಳ್ತಾ ಇದ್ದೀವಿ ನಾವು. 20 ಸರ್ತಿ ತಲೆಗೆ ಹೊಡೆದಿದ್ದಾರಂತೆ, 40 ಸರ್ತಿ ದೇಹಕ್ಕೆ ಹೊಡೆದಿದ್ದಾರೆ, ಚುಚ್ಚಿದ್ದಾರೆ ಅಂತಂದರೆ ಇದ್ರ ತನಿಖೆ ಆಗಬೇಕು. ಮತ್ತು ಇದರ ಹಿನ್ನೆಲೆ ಕೂಡ ಇದೆ. ಯಾಕೆಂದರೆ 4 ತಿಂಗಳ ಹಿಂದೆ ಅವ್ರು ಪತ್ರ ಬರೆದಿದ್ರು, ಕೊಲೆ ಬೆದರಿಕೆ ಇದೆ ನನಗೆ ಅಂತ. ಹಾಗಾಗಿ ಸವಿಸ್ತಾರವಾದ ತನಿಖೆ ಆದರೆ ಮಾತ್ರ ಇದರ ಹಿಂದೆ ಯಾರಿದ್ದಾರೆ, ಏನು ಎತ್ತ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗೋದಕ್ಕೇನು ಸಮಯ ಬೇಕಾಗಬಹುದು, ಬಟ್ ಪ್ರಾರಂಭಿಕ ಮಾಹಿತಿಗಳು ಏನು ಹೇಳ್ತಾ ಇದೆ ಕೊಲೆ ಬಗ್ಗೆ ಅಂತ? ಅರವಿಂದ್, ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ದೇಹದ ತುಂಬೆಲ್ಲ ಆ ಗಾಯಗಳಾಗಿರುವಂತದ್ದು ಪತ್ತೆ ಆಗಿರುವಂತದ್ದು, ಮಚ್ಚಿನ ಗುರುತಿನ ಗಾಯಗಳು ಪತ್ತೆ ಆಗಿದೆ. ಸುಮಾರು 40ಕ್ಕೂ ಹೆಚ್ಚು ದೇಹದ ಮೇಲೆ ಗಾಯಗಳಾಗಿದೆ ಎನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ತಲೆಯ ಭಾಗದಲ್ಲಿ ಹಲವಾರು ಬಾರಿ ಒಡೆದಿರುವಂತದ್ದು ಕೂಡ ಪತ್ತೆ ಆಗಿರುವಂತದ್ದು. ಸುಮಾರು 10 ರಿಂದ 15 ಬಾರಿ ತಲೆಯ ಭಾಗಕ್ಕೆ ಒಡೆದು ಸಾಯಿಸಿರುವಂತದ್ದು. ಹೀಗಾಗಿ ದೇಹದ ತುಂಬೆಲ್ಲ ಗಾಯಗಳಾಗಿದೆ ಅನ್ನೋದು ಪತ್ತೆ ಆಗ್ತಾ ಇದೆ. ಕ್ರೂರವಾಗಿ ಇದು ಕೊಲೆ ಆಗಿರುವಂತದ್ದು. ಮರಣೋತ್ತರ ಪರೀಕ್ಷೆಯನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಗಾಯಗಳ ಬಗ್ಗೆಷ್ಟೇ ಪ್ರಾಥಮಿಕವಾಗಿ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ಮತ್ತೆ ಈ ಒಂದು ಕೊಲೆ ಆಗಿರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ತನಿಖೆಗೆ ಏನು ಹೋಗೋದಿಲ್ಲ. ಇದು ಕೊಲೆ ಆಗಿದೆ ಅನ್ನುವಂಥದ್ದು, ಯಾವ ರೀತಿಯ ಕೊಲೆ ಮತ್ತೆ ಹೇಗೆಲ್ಲ ಎಫೆಕ್ಟ್ ಆಗಿದೆ, ಏನನ್ನ ಬಳಸಿರ್ಬೋದು ಅನ್ನೋದ್ರ ಬಗ್ಗೆ ವೈದ್ಯರಿಗೆ ಗೊತ್ತಾಗುತ್ತೆ. ಅಸಹಜ ರೀತಿಯಲ್ಲಿ ಏನಾದ್ರೂ ಸಾವನ್ನಪ್ಪಿದ್ರೆ ಅದನ್ನ ತನಿಖೆ ಅಥವಾ ಬೇರೆ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಕೊಲೆ ಆಗಿರೋ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಮುಕ್ತಾಯ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಮಾಡಿ ಈಗ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಅಂತ ಡೀಟೇಲ್ ರಿಪೋರ್ಟ್ ಇವಾಗ ಬರಬೇಕು.